ಭಾರತ ಎಂದರೆ ರಾಮಾಯಣ ಮತ್ತು ಮಹಾಭಾರತಗಳ ಚರಿತ್ರೆಯನ್ನು ಸಾರುವ ನೆಲೆಯಾಗಿದೆ. ಭಾರತದಲ್ಲಿ ಯಾವುದೇ ಮೂಲೆಗೆ ಹೋದರೂ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಕಥೆ ಹೇಳುತ್ತದೆ. ಅದರಲ್ಲೂ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ತ್ರೇತಾಯುಗದ ಕಾಲದ ಆವಂತಿಕ ಕ್ಷೇತ್ರ ಇಂದಿನ ಆವಣಿ ಗ್ರಾಮವಾಗಿದೆ. ಈ ಗ್ರಾಮದಲ್ಲಿರುವ ಬೆಟ್ಟವನ್ನು ಸೀತಮ್ಮ ಬೆಟ್ಟ, ವಾಲ್ಮೀಕಿ ಆಶ್ರಮ ಎಂದು ಕರೆಯುತ್ತಾರೆ. ರಾಮಾಯಣದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಬೆಟ್ಟ ಇದಾಗಿದೆ. ಆವಣಿ ಎಂದರೆ ಪುಣ್ಯಭೂಮಿ. ಇಲ್ಲಿ ರಾಮನ ಮತ್ತು ಸೀತಾಮಾತೆಯ ಕೆಲವು ಕುರುಹುಗಳು ಇವೆ ಎಂದು ಹೇಳಲಾಗುತ್ತೆ. ಆವಣಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಬೆಟ್ಟವನ್ನು ಸೀತಮ್ಮ ಬೆಟ್ಟ, ವಾಲ್ಮೀಕಿ ಗುಹೆ ಎಂದು ಸಹ ಕರೆಯಲಾಗುತ್ತದೆ. ಇನ್ನು ಸೀತಾಮಾತೆ ವನವಾಸಕ್ಕೆ ಬಂದಾಗ ಆಶ್ರಯ ಪಡೆದಂತಹ ಸ್ಥಳ ಈ ವಾಲ್ಮೀಕಿ ಆಶ್ರಮ ಎಂದು ಹೇಳಲಾಗುತ್ತದೆ. ಪ್ರಮುಖವಾಗಿ ಲವಕುಶ ಜನ್ಮಸ್ಥಳ, ಲವಕುಶರಿಗೆ ಹಾಲು ಕುಡಿಸುವ ಹಾಲಡಿ, ರಾಮ ಮತ್ತು ಲವಕುಶ ಕಾಳಗ ಮಾಡಿದ ಸ್ಥಳ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಇನ್ನು ರಾಮ ಮತ್ತು ಲವಕುಶರ ಕಾಳಗ ಮುಗಿದ ನಂತರ ರಾಮ ಬಂದು ಸೀತೆಯನ್ನು ಕರೆದಾಗ ಸೀತಾಮಾತೆ ನಿರಾಕರಿಸಿ ಭೂಮಿಗೆ ಒಳಗೆ ಅಂತರ್ಮುಖಿಯಾದ ಸ್ಥಳವೆಂದು ಸ್ಥಳ ಪುರಾಣವೂ ಇಲ್ಲಿದೆ. ಇನ್ನು ಶ್ರೀರಾಮಚಂದ್ರ ಈ ಪ್ರದೇಶಕ್ಕೆ ಭೇಟಿ ನೀಡಿದ ಹಿನ್ನೆಲೆ ಇಲ್ಲಿ ಶ್ರೀರಾಮನಿಂದ ಪ್ರತಿಷ್ಠಾಪಿತವಾಗಿರುವ ರಾಮಲಿಂಗೇಶ್ವರ, ಲಕ್ಷ್ಮಣೇಶ್ವರ, ಭರತೇಶ್ವರ ಲಿಂಗವಿರುವ ಆ ಪುರಾತನ ದೇವಾಲಯ ಇಂದಿಗೂ ನೋಡಬಹುದು. ರಾಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು, ರಾಮಲಿಂಗೇಶ್ವರ ಅಂದರೆ ಈ ತಂದೆ ಮಕ್ಕಳು ಯುದ್ಧ ಮಾಡಿರೋಕ್ಕೋಸ್ಕರವಾಗಿ ಅವರ ಪಾಪ ಪರಿಹಾರ ಆಗಬೇಕು ಅಂತ ಹೇಳ್ಬಿಟ್ಟು ವಾಲ್ಮೀಕಿ ಮಹರ್ಷಿನ ಕೇಳ್ತಾರೆ. ಆಗ ವಾಲ್ಮೀಕಿ ಮಹರ್ಷಿ ಈ ಪಾಪ ಪರಿಹಾರ ಆಗಬೇಕು ಅಂದರೆ ಒಂದು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದ್ರೆ ನಿಮ್ಗೆ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಆಗ ತಂದೆ ಮಕ್ಕಳು ಬಂದು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿ ಅಂತ ರಾಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು, ಪಕ್ಕದಲ್ಲಿ ಅಮ್ಮನವರು ಸೀತಾಪಾರ್ವತಿ ಅಂತ, ಸೀತಾದೇವಿನ ಲಕ್ಷ್ಮಣ ಕರ್ಕೊಂಬಂದು ದಂಡಕಾರಣ್ಯದಲ್ಲಿ ಬಿಟ್ಟಾಗ ಅವಾಗ ಸೀತಾದೇವಿ ವಾಲ್ಮೀಕಿ ಮಹರ್ಷಿನ ಕೇಳ್ತಾರೆ, ನಾನು ಪುನಃ ರಾಮ ದರ್ಶನ ಪಡೆಯಬೇಕು ಅಂದರೆ ಯಾವ ವ್ರತ ಮಾಡಬೇಕು, ಯಾವ ಪೂಜೆ ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ವಾಲ್ಮೀಕಿ ಮಹರ್ಷಿಗಳು ನೀವು ಪುನಃ ರಾಮ ದರ್ಶನ ಪಡೆಯಬೇಕು ಅಂದರೆ ಗೌರಿ ರಥವನ್ನು ಮಾಡಿದ್ರೆ ನೀವು ಪುನಃ ರಾಮ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಆಗ ಸೀತಾದೇವಿ ಪಾರ್ವತಿ ದೇವಿನ ಇಟ್ಕೊಂಡು ಗೌರಿ ರಥವನ್ನು ಮಾಡಿದ್ದು ಅಂತ ಹೇಳ್ಬಿಟ್ಟು ಅವ್ರು 14 ವರ್ಷ ರಥ ಮಾಡ್ತಾರೆ. ಲಾಸ್ಟಲ್ಲಿ ಸೀತಾದೇವಿನ ಪ್ರತಿಷ್ಠೆ ಮಾಡ್ತಾರೆ. ಸೀತಾದೇವಿ ಆಮೇಲೆ ಭೂಮಿ ಒಳಗಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದೆ ಸರ್ ಇಲ್ಲಿ. ಅಷ್ಟು ನಮ್ಮ ದೇವಸ್ಥಾನದ್ದು. ಮತ್ತು ಮೇಲ್ಗಡೆ ವಾಲ್ಮೀಕಿ ಆಶ್ರಮ ಅಂತ ಹೇಳ್ಬಿಟ್ಟು, ಪಂಚಪಾಂಡವರ ಗುಡಿ, ವಾಲ್ಮೀಕಿ ಆಶ್ರಮ, ಮತ್ತು ಲವಾಕುಶ ಗುಡಿ ಅಂತ ಹೇಳ್ಬಿಟ್ಟು. ಈ ಲವಾಕುಶ ಗುಡಿ ಅಂದರೆ ಈ ಲವಾಕುಶ ಇಲ್ಲಿ ಜನನ ಆಗಿದ್ದಕ್ಕೋಸ್ಕರ ಒಂದೇ ಪಾಂಡುಪುರದಲ್ಲಿ 2 ಲಿಂಗವನ್ನು ಪ್ರತಿಷ್ಠೆ ಮಾಡಿ ಲವಾಕುಶ ಅಂತ ಕೊಟ್ಟಿರೋದು. ಆ ಲವಾಕುಶ ಗುಡಿಯಲ್ಲಿ ಕಲ್ಲಲ್ಲೇ ಮಾಡಿರೋಂಥ ಹಂಡೆ, ತೊಟ್ಲು, ಹಾಲಾಡಿ ಅಂತ ಹೇಳಿ ಪ್ರತಿಯೊಂದು ಕಲ್ಲಲ್ಲೇ ಮಾಡಿರೋದು ಅಂತ ಹೇಳ್ಬಿಟ್ಟು. ಈ ಹಂಡೆ ಥರ ಇರೋದನ್ನು ನಾವು ಕೈಯಲ್ಲಿ ಹೊಡೆದಿದ್ದೀವಿ ಅಂದರೆ ನಮ್ಮ ಮನೇಲಿ ತಾಮ್ರದ ಯಾವ ಶಬ್ದ ಬರ್ತೋ ಅದೇ ಶಬ್ದ ಈಗಲೂ ಬರ್ತಾ ಇದೆ. ಇಲ್ಲಿ ರಾಮಾಯಣನೂ ಇದೆ, ಮಹಾಭಾರತನೂ 2 ಇದೆ. ಮಹಾಭಾರತದಲ್ಲಿ ಬಂದು ಪಂಚಪಾಂಡವರು ಬಂದು 5 ಲಿಂಗ ಪ್ರತಿಷ್ಠೆ ಮಾಡಿರೋದು. ಭೀಮ, ಅರ್ಜುನ, ನಕುಲ, ಸಹದೇವ, ಧರ್ಮರಾಯ ಅಂತ ಹೇಳ್ಬಿಟ್ಟು ಅವರೊಂದು ಯಾಗ ಮಾಡಿರ್ತಾರೆ. ಆ ದೋಷ ಪರಿಹಾರ ಆಗಬೇಕು ಅಂತ ಹೇಳ್ಬಿಟ್ಟು ವಾಲ್ಮೀಕಿ ಮಹರ್ಷಿನ ಕೇಳಿದಾಗ ವಾಲ್ಮೀಕಿ ಮಹರ್ಷಿಗಳು ದೋಷ ಪರಿಹಾರ ಆಗಬೇಕು ಅಂದರೆ ನೀವು 5 ಜನ 5 ಲಿಂಗವನ್ನು ಪ್ರತಿಷ್ಠೆ ಮಾಡಿ ಅಂತ ಹೇಳ್ತಾರೆ. ಅವರು 5 ಜನ 5 ಲಿಂಗವನ್ನು ಪ್ರತಿಷ್ಠೆ ಮಾಡಿ ಅಂತ ಪಂಚಪಾಂಡವರ ಗುಡಿ ಅಂತ ಹೇಳ್ಬಿಟ್ಟು ಮೇಲ್ಗಡೆ. ಮತ್ತು ಧನುಷ್ಕೋಟಿ ಅಂತ ಹೇಳ್ಬಿಟ್ಟು, ಈ ಧನುಷ್ಕೋಟಿ ಅಂದರೆ ಸೀತಾದೇವಿನ ಲಕ್ಷ್ಮಣ ಕರ್ಕೊಂಬಂದು ಇಲ್ಲಿ ಬಿಡ್ತಾರೆ. ಲಕ್ಷ್ಮಣ ಈ ದಂಡಕಾರಣ್ಯದಲ್ಲಿ ಬಿಟ್ಟಿದ್ದೆ ಕುಡಿಯೋಕ್ಕೆ ನೀರಿಲ್ಲ, ಲಂಗಪ್ಪ ನಾನು ಇಲ್ಲಿ ಜೀವನ ಮಾಡೋದಂಥ ಸಮಯದಲ್ಲಿ ಅವಾಗ ಲಕ್ಷ್ಮಣ ಧನುಸ್ ಪ್ರಯೋಗ ಮಾಡಿ ಧನುಸ್ ಬಿಟ್ಟು ನೀರುದ್ಭವ ಮಾಡಿದಂಥ ಕಲ್ಯಾಣಿ ಅಂತ ಹೇಳ್ಬಿಟ್ಟು, ಎಷ್ಟೇ ವರ್ಷಾನುಗಟ್ಟೆ ಮಳೆ ಹೋದ್ರೂ ಅಲ್ಲಿ ನೀರು ಬತ್ತಿ ಹೋಗಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಇದೇ ಪಕ್ಕದಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ದ್ವಾದಶ ಲಿಂಗ ಅಂತ ಹೇಳ್ಬಿಟ್ಟು ಒಂದು 11 ಲಿಂಗ ಪ್ರತಿಷ್ಠೆ ಆಗಿರುವಂಥ ಒಂದು ಕ್ಷೇತ್ರ ಅಂತ ಪಕ್ಕದಲ್ಲೇ ಇದೆ. ಈ ರಾಮಲಿಂಗೇಶ್ವರ ಮತ್ತು ಸೀತಾಪಾರ್ವತಿ ಮತ್ತು ದ್ವಾದಶ ಲಿಂಗ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಈ ಊರಲ್ಲಿ ನಿಲ್ಲಿಸಿರೋಂಥದ್ದು. ಆಂಜನೇಯನೂ ಬಂದು ಒಂದು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿರೋಂಥ ಕ್ಷೇತ್ರ ಸರ್ ಇದು. ಇಲ್ಲಿ ಅಂತರ್ಗಂಗೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಇಲ್ಲಿರೋದು. ಅದೇನು ಅಂದರೆ ಸೀತಾದೇವಿ ಅಲ್ಲಿ ಬಂದು ಅಲ್ಲಿ ಇರ್ತಾರೆ. ಸೀತಾದೇವಿ ಬಂದು ಅಲ್ಲಿ ಬಂದು ನೀರು ತಗೊಂಡು ಹೋಗ್ತಾ ಇದ್ದಿದ್ದಂತ ಅಡುಗೆಗೆ ಅಂತ ಅಲ್ಲಿ ಮೇಲ್ಗಡೆ. ಅದು ಬಸವಣ್ಣ ಮಕ್ಕಳಲ್ಲಿ ಯಾವತ್ತೂ ನೀರು ಬರ್ತಾನೇ ಇರುತ್ತೆ ಸರ್. ಮಕ್ಕಳಲ್ಲಿ ಪ್ರತಿ ದಿವಸನೂ 365 ದಿವಸ ನೀರು ಬರ್ತಾನೇ ಇರುತ್ತೆ, ಈಗಲೂ ಬರ್ತಾ ಇರುತ್ತೆ. ಇಲ್ಲಿ ಅಲ್ಲಿ ಸುತ್ತ ಚಿಕ್ಕದಾಗಿ ಒಂದು ಕಲ್ಯಾಣಿ ಇದೆ, ಆ ಕಲ್ಯಾಣಿಯಲ್ಲಿ ತುಂಬ್ತಾ ಇರುತ್ತೆ ನೀರೆಲ್ಲ ಅಂತೇಳ್ಬಿಟ್ಟು. ಮತ್ತು ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ, ನಮ್ಮ ಬೆಟ್ಟದ ಪಕ್ಕದಲ್ಲಿ ಆದಿ ಜಾಂಬವಂತ ಅಂತ ಹೇಳ್ಬಿಟ್ಟು, ಜಾಂಬವಂತ ಬಂದು ಇಲ್ಲಿ ನೆಲೆಸಿರೋದು, ಜಾಂಬವಂತನಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆಂಜನೇಯ ಜಾಂಬವಂತನ ಗುಡಿ ಅಂತ ಹೇಳ್ಬಿಟ್ಟು ಎಲ್ಲ ಒಳಗಡೆನೇ ಇದೆ ಸರ್ ನಮ್ಮ ದೇವಸ್ಥಾನ, ನಮ್ಮ ಗ್ರಾಮದಲ್ಲಿ.
ಇನ್ನು ಇದೇ ಜನವರಿ 22ರಂದು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಯಾಗುತ್ತಿದ್ದು, ಅಯೋಧ್ಯೆಗೂ ಮತ್ತು ಕೋಲಾರ ಜಿಲ್ಲೆಯ ಅವಂತಿಕಾ ಬೆಟ್ಟಕ್ಕೂ ಅವಿನಾಭಾವ ಸಂಬಂಧವಿದೆ. ರಾಮ ಇಲ್ಲಿಗೆ ಬಂದು ಹೋಗಿರುವುದರಿಂದ ಆವಂತಿಕಾ ಕ್ಷೇತ್ರ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಇಂದು ಎಲ್ಲೆಡೆ ರಾಮಜಪ ಜೋರಾಗಿ ನಡೆಯುತ್ತಿದೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗುತ್ತಿರುವುದರಿಂದ ಎಲ್ಲಾ ಮನೆಯಲ್ಲೂ ರಾಮಸ್ಮರಣೆ ನಡೆಯುತ್ತಿದೆ. ಇನ್ನು ಕೋಲಾರದ ಅವಂತಿಕೆ ಎಂದು ಪ್ರಸಿದ್ಧಿ ಪಡೆದಿರುವ ಆವಣಿಯಲ್ಲಿ ಇಂದಿಗೂ ರಾಮಾಯಣ ಕಾಲದ ಇತಿಹಾಸವನ್ನು, ಅಲ್ಲಿನ ಪ್ರತೀತಿಯನ್ನು ಜೀವಂತವಾಗಿರಿಸಿಕೊಂಡು ಬರಲಾಗಿದೆ. ಸೀತಮ್ಮ ಬೆಟ್ಟದಲ್ಲಿ ಸೀತಾಮಾತೆ ಪ್ರತಿಷ್ಠಾಪನೆ ಮಾಡಿರುವ ಪಾರ್ವತಿ ದೇವಾಲಯವಿದೆ. ಸೀತಾಮಾತೆ ಲವಕುಶರಿಗೆ ಜನ್ಮ ನೀಡುವ ಸಮಯದಲ್ಲಿ ಪ್ರಸವ ವೇದನೆಯಿಂದ ಹೊರಳಾಡಿದ ಸ್ಥಳವನ್ನು ಇಂದಿಗೂ ನಾವು ನೋಡಬಹುದು. ಈ ಪ್ರದೇಶವನ್ನು ಹೊರಳುಗುಂಡು ಎಂದು ಮಾಡಲಾಗಿದೆ. ಇಲ್ಲಿ ಇಂದಿಗೂ ಮಹಿಳೆಯರು, ಮಕ್ಕಳು ಇಲ್ಲಿ ಹೊರಳುವ ಮೂಲಕ ತಮ್ಮ ಕಷ್ಟಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಇನ್ನು ಮಕ್ಕಳಾಗದ ಮಹಿಳೆಯರು ಇಲ್ಲಿಗೆ ಬಂದು ಬೆಟ್ಟದ ಮೇಲಿರುವ ಧನುಷ್ಕೋಟಿಯಲ್ಲಿ ಸ್ನಾನ ಮಾಡಿ ನಂತರ ಪಾರ್ವತೀ ದೇವಿಗೆ ಪೂಜೆ ಮಾಡಿದ್ರೆ ಮಕ್ಕಳಾಗುತ್ತದೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ರಾಮಾಯಣ ಕಾಲದ ಪ್ರತೀತಿಗಳು, ಸ್ಥಳ ಪುರಾಣಗಳು ಇಂದಿಗೂ ಇಲ್ಲಿ ಜೀವಂತಿಕೆಯನ್ನು ಹೊಂದಿದೆ. ಇನ್ನು ಇಂತಹ ಪುರಾಣವುಳ್ಳ ದೇವಸ್ಥಾನವನ್ನು ಸರ್ಕಾರಗಳು ಕಡೆಗಣಿಸುತ್ತಿದ್ದು, ದೇವಸ್ಥಾನವನ್ನು ಅಭಿವೃದ್ಧಿ ಮಾಡದೆ ಕಣ್ಮುಚ್ಚಿ ಕುಳಿತುಕೊಂಡಿದೆ. ಇದರ ಬಗ್ಗೆ ಗಮನ ಹರಿಸಿ ದೇವಸ್ಥಾನವನ್ನು ಉಳಿಸಿಕೊಡಿ ಎಂದು ಸ್ಥಳೀಯರು ಮನವಿ ಮಾಡುತ್ತಿದ್ದಾರೆ. ಲವಕುಶರು ಜಾಗ ಬೆಟ್ಟದ ಮೇಲೆ ಸುಮಾರು 250 ಎಕರೆ ಬೆಟ್ಟ. ಅದು 250 ಎಕರೆಯಲ್ಲಿ ಮೇಲೆಯಿಂದ ಹೋದರೆ ಸೀತಾದೇವಿ, ಪಾರ್ವತಿ ದೇವಿನ ಪೂಜೆ ಮಾಡ್ತಾ ಇದ್ದ ಸ್ಥಳ. ಅದರಲ್ಲಿ ಸ್ವಲ್ಪ ಕೆಳಗೆ ಬಂದರೆ ಧನುಷ್ಕೋಟಿ, ಉರುಳುಗುಂಡೆ, ವಾಲ್ಮೀಕಿ ಆಶ್ರಮ, ಲವಕುಶರು ಹುಟ್ಟಿರೋ ಅದು ಜಂಟಿ ಶಿವಲಿಂಗಗಳು. ಅದು 2 ಲವಕುಶರು ಹುಟ್ಟಿರೋದನ್ನ ಜಂಟಿಯಾಗಿ ಇದೆ ಅದು. ಮತ್ತು ಅದಾದಮೇಲೆ ತೊಟ್ಲು, ಧನುಷ್ಕೋಟೆ, ತೊಟ್ಲು, ಅಮ್ಮನ ಬಟ್ಟೆ ಒಗೆದಿರೋ ಜಾಗ, ಹಾಲು ಮಕ್ಕಳಿಗೆ ಹಾಲು ಕುಡಿಸಿರೋ ಜಾಗ, ಅಗ್ನಿತೀರ್ಥ ಎಲ್ಲ ಇದೆ. ಸುಮಾರು ಒಂದು 300 ಎಕರೆ ಬೆಟ್ಟ. ಅದಕ್ಕೆ ಹೋಗೋಕೆ ಒಂದು ದಾರಿ ಬೇಕು ಅಂತೇಳಿ ಸರ್ಕಾರದ ಮೇಲೆ ನಾವು ಬೇಡ್ಕೊಂಡು, ಇವಾಗ ನಮಗೆ ಅಯೋಧ್ಯೆಗೂ ಆವಣಿಗೂ ಲಿಂಕ್ ಇರೋದು ನಮ್ಮ ಗ್ರಾಮಸ್ಥರಾಗಲಿ, ನಮ್ಮ ತಾಲೂಕಿನ ಜನತೆ ಆಗಲಿ, ನಮ್ಮ ಜಿಲ್ಲೆಯ ಜನತೆ ಆಗಲಿ, ನಮ್ಮ ಕರ್ನಾಟಕದವರು ಎಲ್ಲರೂ ಖುಷಿ ಬೀಳ್ತಾ ಇದ್ದಾರೆ. ಸುಮಾರು 2000 ಕಿಲೋಮೀಟರ್ ದೂರದಿಲ್ಲ ಅಯೋಧ್ಯೆಗೂ ನಮ್ಮ ಆವಣಿಗೂ ಲಿಂಕ್ ಇರೋದು ಅಂದರೆ, ನಾವು ಈ ಊರಲ್ಲಿ ಹುಟ್ಟಿರೋ, ಈ ಗ್ರಾಮದಲ್ಲಿ ಹುಟ್ಟಿರೋದಕ್ಕೆ ನಾವು ಎಷ್ಟೋ ಅದೃಷ್ಟ ಮಾಡಿದ್ದೀವಿ ಅಂತೇಳಿ ನಮ್ಮ ಬೈಕೆ ಆಸೆ. ಮತ್ತು ಬ್ರಹ್ಮಸೂತ್ರ ಲಿಂಗಗಳು, ಒಂದು ಶಿವಲಿಂಗ ದರ್ಶನ, ಕೋಟಿ ಲಿಂಗ ದರ್ಶನ ಮಾಡೋದೇ ಒಂದು ಬ್ರಹ್ಮಸೂತ್ರ ಲಿಂಗ ದರ್ಶನ ಮಾಡೋದೆ. ಇಲ್ಲಿರೋ ಪ್ರತಿಯೊಂದು ಲಿಂಗನೂ ಬ್ರಹ್ಮಸೂತ್ರ ಲಿಂಗಗಳೇ. ಅದು ಶ್ರೀರಾಮಚಂದ್ರ ಪ್ರಭು ಅವ್ರ ಪರಿವಾರ ಪ್ರತಿಷ್ಠಾಪನೆ ಮಾಡಿರೋದು. ಮತ್ತು ಆದಿ ಜಾಂಬವಂತನ ದೇವಸ್ಥಾನ ಆವಣಿಯಲ್ಲಿ ಬಿಟ್ಟರೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಅಯೋಧ್ಯದಲ್ಲೂ. ಒಟ್ಟಾರೆ ರಾಮಾಯಣ ನಡೆದು ಯುಗ ಯುಗಗಳೇ ಕಳೆದ ಮೇಲೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗುತ್ತಿರುವುದು ಹಿಂದೂಗಳಿಗೆ ಹೆಮ್ಮೆಯ ವಿಚಾರ. ಇಂತಹ ಸಂದರ್ಭದಲ್ಲಿ ಅವತಾರ ಪುರುಷ ಶ್ರೀರಾಮಚಂದ್ರ ಕೋಲಾರ ಜಿಲ್ಲೆಯ ಮಣ್ಣಿನ ಮೇಲೆ ಪಾದಸ್ಪರ್ಶವಾಗಿದೆ ಅನ್ನೋದು ಜಿಲ್ಲೆಯ ಜನರಿಗೆ ಪುಣ್ಯದ ವಿಷಯ. NM ಸುರೇಶ್, MMTV ನ್ಯೂಸ್, ಕೋಲಾರ.